ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತೇನೆ. ಪತ್ರಿಕಾಗೋಷ್ಠಿ ಆರಂಭಿಸೋದಕ್ಕಿಂತ ಮುಂಚೆ ಭಾರತದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಮತ್ತು ಒಂದು ದೃಷ್ಟಿನಲ್ಲಿ ಆಧುನಿಕ ಭಾರತದ ಪಿತಾಮಹ ಅಂತಲೇ ಹೇಳ್ಬೋದು. ತನ್ನ ಆರ್ಥಿಕ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ನೀತಿಯಿಂದಾಗಿ ಭಾರತದ ಮಧ್ಯಮ ವರ್ಗ ಮತ್ತು ದುಡಿಯುವ ವರ್ಗ ಮತ್ತು ಉದ್ಯಮಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಪ್ರಪಂಚದಲ್ಲೇ ಭಾರತ ಇವತ್ತು ಅತ್ಯಂತ ವೇಗವಾಗಿ ಬೆಳೀತಿರುವ ಆರ್ಥಿಕ ಶಕ್ತಿನಲ್ಲಿ ಒಂದಾಗಿದ್ದರೆ ಅದಕ್ಕೆ ಅಡಿಪಾಯ ಹಾಕಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿ ಅವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ಈಗ ತಾನೇ ಮುಗಿತಾ ಇದ್ದಾವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಟ್ರಸ್ಟಿನ ಅಧ್ಯಕ್ಷರು ಮೊನ್ನೆವರೆಗೂ ಜೀವಂತವಾಗಿದ್ದಾಗಲೂ ಕೂಡ ಟ್ರಸ್ಟಿನ ಅಧ್ಯಕ್ಷರೇ ಆಗಿದ್ದರು. ಅವರನ್ನು ಕೂಡ ನಾವು ಈ ಸರ್ತಿ ಕಳ್ಕೊಂಡಿದ್ದೀವಿ ಕೆಲವು ದಿವಸಗಳ ಹಿಂದೆ. ಹಾಗಾಗಿ ಅದು ಕೂಡ ನಮಗೊಂದು ದೊಡ್ಡದಾಗಿರ್ತಕ್ಕಂಥ ನಷ್ಟವೇ. ಅವರು ಮಾರ್ಗದರ್ಶಿಗಳಾಗಿ ಈ ಜಾಗ ಕೊಡಲಿಕ್ಕೆ ಅವರು ಈ ನಾಡಿಗೆ ಮಾಡಿದಂಥ ಸೇವೆಯನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಮಾರ್ನಿಂಗ್ ಪೀರಿಯಡ್ ಇದ್ದರೂ ಕೂಡ 1ನೇ ತಾರೀಕುವರೆಗೆ ಇದು ಬರೀ ಪತ್ರಿಕಾಗೋಷ್ಠಿ ಆಗಿದ್ದರಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾರ್ನಿಂಗ್ ಪೀರಿಯಡ್ ಆದ ನಂತರ ನಮ್ಮ ಚಿತ್ರಸಂತೆ ಕಾರ್ಯಕ್ರಮ ಬರ್ತದೆ. ಹಾಗಾಗಿ ಅದನ್ನು ಪ್ರಕಟ ಮಾಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಬಲಭಾಗದಲ್ಲಿ ಉಪಾಧ್ಯಕ್ಷರಾದಂಥ ಪ್ರಭಾಕರು ಮತ್ತು ಪ್ರೊಫೆಸರ್ ಅಪ್ಪಾಜಯ್ಯ, ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ವಿನೋದ ಮತ್ತು ಉಷಾ, ಆಮೇಲೆ ಸತೀಶ್ ರಾವ್ ಅವರಿದ್ದಾರೆ. ನನ್ನ ಎಡಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಂಥ ಶಶಿಧರ್ ಅವರು, ಉಪಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು, ಖಜಾಂಚಿಗಳಾದಂಥ ಡಾಕ್ಟರು ಲಕ್ಷ್ಮೀಪತಿ ಬಾಬು ಅವರು, ಅದಾದ ಪಕ್ಕದಲ್ಲಿ ಚಂದ್ರಶೇಖರ್ ಅವರು ನಮ್ಮ ಜಂಟಿ ಕಾರ್ಯದರ್ಶಿ, ಶ್ರೀನಿವಾಸ್ ಜಂಟಿ ಕಾರ್ಯದರ್ಶಿ, ಅದಾದ ನಂತರ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಹರೀಶ್ ಪದ್ಮನಾಭ್ ಅವರು ಮತ್ತು ನಮ್ಮ ಮತ್ತೊಬ್ಬ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ವಿಮಲ್ನಾಥನ್ರವರು ಈ ಪತ್ರಿಕಾಗೋಷ್ಠಿ ಇಡೀ ಕಾರ್ಯಕಾರಿ ಸಮಿತಿನೇ ಈ ಪತ್ರಿಕಾಗೋಷ್ಠಿಗೆ ಬಂದಿದೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡ್ತಾ ಚಿತ್ರಸಂತೆಯ ಬಗ್ಗೆ ವಿವರಗಳನ್ನು ಕೊಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಇದು 22ನೇ ವರ್ಷದ ಚಿತ್ರಸಂತೆ ಕಾರ್ಯಕ್ರಮ. ಚಿತ್ರಸಂತೆ ಪ್ರತಿ ವರ್ಷದ ಮೊದಲನೇ ಭಾನುವಾರ ದಿವಸ ನಡೀತದೆ. ಈ ವರ್ಷ ಮೊದಲನೇ ಭಾನುವಾರ 5ನೇ ತಾರೀಕು ಜನವರಿ ಬಂದಿದೆ. ಹಾಗಾಗಿ 5ನೇ ತಾರೀಕು ಜನವರಿ 2025 ಭಾನುವಾರ ಈ ಚಿತ್ರಸಂತೆ ನಡೀತದೆ. ಚಿತ್ರಸಂತೆ ಬೆಳಿಗ್ಗೆ ಹೆಚ್ಚು ಕಮ್ಮಿ 6 ಗಂಟೆಯಿಂದ ಚಟುವಟಿಕೆ ಪ್ರಾರಂಭ ಆದರೆ ರಾತ್ರಿ 9 ಗಂಟೆವರೆಗೂ ಕೂಡ ಇರ್ತದೆ ಈ ಚಿತ್ರಸಂತೆಯ ಚಟುವಟಿಕೆಗಳು. ಇದನ್ನು ಭಾಳಷ್ಟು ಜನ ನೀವೆಲ್ಲ ವರದಿಗಾರರು ಈಗಾಗಲೇ ನೋಡಿದ್ದೀರಿ. ಈ ಚಿತ್ರಸಂತೆ ಇದ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ, ಈ ರೀತಿಯ ಒಂದು ಕಾರ್ಯಕ್ರಮ ಬಹುತೇಕ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ, ವಿಶ್ವದಲ್ಲೇ ಈ ರೀತಿಯ ಒಂದು ದಿನದ ಮಟ್ಟಿಗೆ ಸಾವಿರಾರು ಕಲಾವಿದರು ಒಂದೇ ಕಡೆ ಭಾಗವಹಿಸುವಂಥದ್ದು ಮತ್ತು ಲಕ್ಷಾಂತರ ಜನ ಅದನ್ನು ಬಂದು ವೀಕ್ಷಣೆ ಮಾಡಿ ಕಲಾಕೃತಿಗಳನ್ನು ಕೊಳ್ಳುವಂಥ ಪ್ರಕ್ರಿಯೆಗಳು ವಿಶ್ವದಲ್ಲೇ ಬಹುತೇಕ ಎಲ್ಲೂ ಇಲ್ಲ ಅನ್ನೋದು ಭಾಳಷ್ಟು ಜನ ಮಾಧ್ಯಮದ ಸ್ನೇಹಿತರು, ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆಯ ಬಗ್ಗೆ ಮಾಹಿತಿ ಇರುವಂಥವ್ರು ಹೇಳುವಂಥ ವಿಷಯ. ಹಾಗಾಗಿ ಇದೊಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ರೂಪದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಒಂದು ಚಿತ್ರಕಲಾವಿದರು ಭಾಗವಹಿಸುವಂಥ ಸಂಖ್ಯೆ ಮತ್ತು ಅವರು ತೋರಿಸ್ತಾ ಇರುವಂಥ ಆಸಕ್ತಿ ಮತ್ತು ಸಾರ್ವಜನಿಕರು ಕೊಡ್ತಾ ಇರುವಂಥ ಪ್ರೋತ್ಸಾಹ, ಸರ್ಕಾರ ಕೊಡ್ತಾ ಇರುವಂಥ ನೆರವು, ಇವೆಲ್ಲವೂ ಕೂಡ ಸೇರಿದ್ರಿಂದ ಇದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಚಿತ್ರಸಂತೆಯನ್ನು ಯಾವುದಾದ್ರೂ ಒಂದು ಉದ್ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡುವಂಥ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೇವೆ ಕೋವಿಡ್ ನಂತರ ದಿನಗಳಲ್ಲಿ. ಅದಕ್ಕಿಂತ ಹಿಂದೆನೂ ಕೆಲವು ಸರ್ತಿ ಮಾಡಿದ್ವಿ. ಈ ಸಾರಿ ಈ ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ, ಗರ್ಲ್ ಚೈಲ್ಡಿಗೆ ಅರ್ಪಿಸಿದ್ದೇವೆ. ಇದನ್ನು ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮಗಳು ನಮ್ಮಲ್ಲಿರ್ತವೆ. ಸಾಮಾನ್ಯ ಒಂದು ಹಿಂದಿನ ದಿವಸ ಅಂದರೆ 4ನೇ ತಾರೀಕು ಜನವರಿ ಶನಿವಾರ ಬೆಳಗ್ಗೆ 11 ಚಿತ್ರಕಲಾ ಸಮ್ಮಾನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠವನ್ನು ನಾವು ಭಾಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸರ್ತಿನೂ ಕೂಡ ಅದು ಮುಂದುವರಿತದೆ. ಇದುವರೆಗೆ ಅದರಲ್ಲಿ ನಾವು 4 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ವಿ. ಆದರೆ ಈ ಸರ್ತಿ ಒಂದು
ಹೊಸ ಪ್ರಶಸ್ತಿಯನ್ನು ಶ್ರೀಮತಿ ದಿವಂಗತ ಶ್ರೀಮತಿ KS ನಾಗರತ್ನಮವರ ಹೆಸರಿನಲ್ಲಿ ನಾವು ಸೇರಿಸಿದ್ದೇವೆ. KS ನಾಗರತ್ನಮ್ಮನವರು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ 20 ವರ್ಷಗಳಿಗಿಂತ ಹೆಚ್ಚು ಕಾಲ ಇಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಚಿತ್ರಕಲಾ ಪರಿಷತ್ತಿನ ಈ ಒಂದು ವ್ಯವಸ್ಥೆ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಕೂಡ ಮಟ್ಟಿಗೆ ಕಾರಣರಾಗಿದ್ದಾರೆ. ಇಲ್ಲಿ ಭೂಮಿ ಕೊಡಿಸುವಂಥದ್ರಲ್ಲಿ ದೇವರಾಜ ಅರಸರಿಂದ ಈ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಪಡೆಯುವಂಥದ್ರಲ್ಲಿ ಮತ್ತು ಆರಂಭದ ದಿನಗಳಲ್ಲಿ ಪ್ರೊಫೆಸರ್ MS ನಂಜುಂಡರಾವ್ ಒಟ್ಟಿಗೆ ಸೇರಿ ಇದಕ್ಕೊಂದು ರೂಪವನ್ನು ಕೊಡುವಂಥದ್ರಲ್ಲಿ ಅವರು ಕೂಡ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ. ಹಾಗಾಗಿ 5 ಪ್ರಶಸ್ತಿಗಳನ್ನು ಈ ಸರ್ತಿ ನಾವು 4ನೇ ತಾರೀಕು ಬೆಳಗ್ಗೆ 11 ಕೊಡ್ತಾ ಇದ್ದೇವೆ. KS ನಾಗರತ್ನಮ್ಮ ಹೆಸರಲ್ಲಿ ಇರ್ತಕ್ಕಂಥದ್ದು ಒಂದು ವಸ್ತು. ಇದರಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ರಾಜ್ಯದ ಕಾನೂನು, ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರಾಗಿರುವಂಥ HK ಪಾಟೀಲ್ರವರು ಬರ್ತಾರೆ. ಜೊತೆಗೆ ಕಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾರಾದ್ರೊಬ್ಬರು NGMA ಡಾಕ್ಟರ್ ಸಂಜೀವ್ ಕಿಶೋರ್ ಗೌತಮ್ ಅಂತ NGMA ಮಹಾನಿರ್ದೇಶಕರು ನವದೆಹಲಿ, ಅವರು ಕೂಡ ಅತಿಥಿಗಳಾಗಿ ಭಾಗವಹಿಸ್ತಾರೆ ಇದರಲ್ಲಿ ಕಾರ್ಯಕ್ರಮದಲ್ಲಿ. ಈ 5 ಪ್ರಶಸ್ತಿನಲ್ಲಿ ಭಾಳ ವರ್ಷದಿಂದ ನಾವು ಕೊಡ್ತಾ ಇರೋವಂಥದ್ದು ಒಂದು ದೇವರಾಜ ಅರಸು ಅವರ ಹೆಸರಲ್ಲಿ ಪ್ರಶಸ್ತಿ. ಕಾರಣ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿ ಈ ಜಾಗವನ್ನು ಕೊಟ್ಟಂಥವ್ರು ಮತ್ತು ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅನುದಾನವನ್ನು ಕೊಟ್ಟಂಥವ್ರು ದೇವರಾಜ ಅರಸು. ಹಾಗೆ ಅವ್ರ ಹೆಸರಲ್ಲಿ ಇರುವಂಥ ಪ್ರಶಸ್ತಿ ಈ ಸರ್ತಿ ಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥ MS ಮೂರ್ತಿಯವರಿಗೆ, ಡಾಕ್ಟರ್ MS ಮೂರ್ತಿಯವರಿಗೆ ಆ ಪ್ರಶಸ್ತಿಯನ್ನು ಅವರ ಹೆಸರಲ್ಲಿ ಕೊಡ್ತಾ ಇದ್ದೇವೆ. ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ KS ನಾಗರತ್ನಮ್ಮ ಪ್ರಶಸ್ತಿಯನ್ನು ನಮ್ಮ ಉಪಾಧ್ಯಕ್ಷರು ಹೌದು A ರಾಮಕೃಷ್ಣಪ್ಪನವರು, ಜೊತೆಗೆ ಒಂದು ರೀತಿಯಲ್ಲಿ ಫೌಂಡರ್ ಮೆಂಬರ್ ಅಂದರೂ ಕೂಡ ತಪ್ಪಿಲ್ಲ. ಅದನ್ನು ಚಿತ್ರಕಲಾ ಪರಿಷತ್ತಿನ ಸದಸ್ಯರಾಗಿ ಕೂಡ ಸದಸ್ಯರು ಯಾರಿದ್ದಾರೆ ಅವರಿಗೆ ಈ ಪ್ರಶಸ್ತಿಗಳನ್ನು ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಆಗಿರೋ ಕಾರಣಕ್ಕೆ ಅದರಲ್ಲಿ ಬಹುತೇಕ ಅತ್ಯಂತ ಹಿರಿಯ ಸದಸ್ಯರು ಭಾಳ ವರ್ಷದ ಇಲ್ಲಿ ಉಪಾಧ್ಯಕ್ಷರ ಕೆಲಸ ಮಾಡ್ತಿರುವಂಥ A ರಾಮಕೃಷ್ಣಪ್ಪನವರಿಗೆ ನಾಗರತ್ನಮ್ಮ ಹೆಸರಿನ ಪ್ರಶಸ್ತಿ ಹೋಗಿದೆ. Y ಸುಬ್ರಹ್ಮಣ್ಯರಾಜು ಹೆಸರಿನ ಪ್ರಶಸ್ತಿ GL ಭಟ್ ಅವರಿಗೆ ಹೋಗಿದೆ. ಅದರ ವಿವರಗಳನ್ನೆಲ್ಲ ನಾವು ಆ ಸಂದರ್ಭದಲ್ಲಿ ಪ್ರಶಸ್ತಿ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಕೊಡ್ತೇವೆ. HK ಕೇಜ್ರಿವಾಲ್ ಕೂಡ ನಮಗೆ ಸಾಕಷ್ಟು ಕಲಾಕೃತಿಗಳನ್ನ ಡೊನೇಟ್ ಮಾಡುವಂಥವ್ರು, ನಮ್ಮ ಟ್ರಸ್ಟ್ನಲ್ಲಿ ಬದುಕಿರೋರಿಗೂ ಕೂಡ ಇದ್ದಂಥವ್ರು. ಅವರ ಆ ಪ್ರಶಸ್ತಿಯನ್ನು ಸೂರ್ಯಪ್ರಕಾಶ್ ಗೌಡ ಅಂಥೇಳಿ ಡಿಸೈನಿಂಗ್ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡಿರೋವಂಥವ್ರು, ಸಾಧನೆ ಮಾಡಿರೋವಂಥ ಅವ್ರದ್ದೇ ಆದಂಥ ಸಂಸ್ಥೆಯನ್ನು ಕಟ್ಕೊಂಡಿರೋವಂಥವ್ರು. ಭಾಳಷ್ಟು ಕರ್ನಾಟಕ ಸರ್ಕಾರದ ಡಿಸೈನ್ ವರ್ಕ್ಸ್ ಏನಿದೆ, ಸಂಗೊಳ್ಳಿ ರಾಯಣ್ಣಂದಿರ್ಬೋದು, ಕಿತ್ತೂರು ಚೆನ್ನಮ್ಮಂದಿರ್ಬೋದು, ಮತ್ತಿತರ ಭಾಳಷ್ಟು ಆ ಡಿಸೈನಿಂಗ್ ಆಸ್ಪೆಕ್ಟ್ಗಳನ್ನ ಸರ್ಕಾರ ಅವ್ರ ಕಡೆ ಮಾಡಿಸ್ತಾ ಇದೆ. ಭಾಳ ಸೀನಿಯರ್ ಇರ್ತಕ್ಕಂಥವ್ರು ಅವರು, ಸೂರ್ಯಪ್ರಕಾಶ್ ಗೌಡ ಅಂತ ಅವರಿಗೆ. M ಆರ್ಯಮೂರ್ತಿ ಪ್ರಶಸ್ತಿಯನ್ನು ನಿರ್ಮಲ ಕುಮಾರಿ ಅಂತೇಳಿ ಚಿತ್ರಕಲಾ ಕ್ಷೇತ್ರದಲ್ಲಿ ಹಿರಿಯರಾಗಿರ್ತಕ್ಕಂಥ ಇವರಿಗೆ ಇದನ್ನು ಕೊಡ್ತಾ ಇದ್ದೀವಿ. ಇದು 4ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ವಿವರಗಳು. ಆ ಕಲಾವಿದರ ಬಗ್ಗೆ ಮಾಹಿತಿ ಏನಾದರೂ ಬೇಕಾದ್ರೆ ಮತ್ತೆ ಕೊಡುವಂಥ ಪ್ರಶಸ್ತಿಯನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲ ಪ್ರಶಸ್ತಿಗಳಿಗೂ ಕೂಡ 50,000 ರೂಪಾಯಿ ನಗದಿರ್ತದೆ ಮತ್ತು ಒಂದು ಪ್ರಶಸ್ತಿ ಫಲಕವನ್ನು ಕೊಡುವಂಥ ಪರಿಪಾಠ ಇದೆ. ಅದನ್ನು ಈ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ. ಇನ್ನು ಚಿತ್ರಸಂತೆಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿವರಗಳನ್ನ ನಾನು ಕೊಡಬೇಕು. ಪ್ರತಿ ವರ್ಷದಂತೆ 5ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಲರಿಗಳಲ್ಲಿ ನಡೆಯುವಂಥ ಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮಾಡ್ತಾರೆ. ಅದನ್ನು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರು, ನಮಗೆ ಸಂಬಂಧಪಟ್ಟಂಥ ಸಚಿವರು MC ಸುಧಾಕರ್, ಈ ಭಾಗದ ಲೋಕಸಭಾ ಸದಸ್ಯರಾಗಿರುವಂಥ PC ಮೋಹನ್ ಅವರು ಮತ್ತು ನಮ್ಮ ಕಾಲೇಜು ಇರುವಂಥ ಯಶವಂತಪುರ ಶ್ರೀನಿವಾಸಪುರದ ಭಾಗದ ಶಾಸಕರಾಗಿರುವಂಥ ST ಸೋಮಶೇಖರ್ ಅವರು ಶಾಸಕರು ಮತ್ತು ಈ ಭಾಗದ ಸದಸ್ಯರಾಗಿರ್ತಕ್ಕಂಥ MLA ಆಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಅವರು ಶಾಸಕರಾಗಿ ಅವರುಗಳು ಇದರಲ್ಲಿ ಭಾಗವಹಿಸ್ತಾರೆ. ಈ ಬಾರಿಯ ಚಿತ್ರಸಂತೆಯ ಸಂದರ್ಭದಲ್ಲಿ ಕೆಲವು ವಿವರಗಳನ್ನ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಏನು ಅನ್ನೋ ವಿಚಾರದಲ್ಲಿ ಕೆಲವನ್ನ ಹೇಳಬೇಕು ನಾನು ನಿಮಗೆ. ಇದರಲ್ಲಿ ಸುಮಾರು 3,177 ಅರ್ಜಿಗಳು ನಮಗೆ ಬಂದಿದ್ವು. ಆ ವಿವರವನ್ನು ನಿಮಗೆ ಕೊಟ್ಟಿದೆ. 22 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದಾವೆ ಈ ಸರ್ತಿ. ಇದರಲ್ಲಿ ಚಿತ್ರಸಂತೆಯಲ್ಲಿ ಭಾಗವಹಿಸಬೇಕಂತ ವರ್ಷಕ್ಕಿಂತ ವರ್ಷಕ್ಕೆ ಭಾಗವಹಿಸುವಂಥ ರಾಜ್ಯಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ಸರ್ತಿ 22 ರಾಜ್ಯಗಳು ಭಾಗವಹಿಸ್ತಾ ಇದ್ದಾವೆ. 3,177 ಅರ್ಜಿಗಳು ಬಂದಿದ್ದಾವೆ. ಇದರಲ್ಲಿ ಹೋದ ಸರ್ತಿಗೆ ಈ ಸರ್ತಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಹೋದ ಸರ್ತಿ ಶೇಷಾದ್ರಿಪುರಂ ಮೇನ್ ರೋಡು ಫ್ಲೈಓವರ್ ಏನಿದೆ ಅದರ ಕೆಳಗೇನೂ ಕೂಡ ಕೆಲವರಿಗೆ ಅಕಾಮಿಡೇಟ್ ಮಾಡಿದ್ವಿ. ಇನ್ನು ಕೆಲವು ರಸ್ತೆಗಳಲ್ಲಿ ಗಾಂಧಿ ಭವನ್ ಕೊನೆ ತನಕ ಮಿನಿಸ್ಟ್ರ್ ಕ್ವಾರ್ಟರ್ಸ್ವರೆಗೂ ಮಾಡಿದ್ವಿ. ಕ್ರೆಸೆಂಟ್ ರಸ್ತೆಯಲ್ಲಿ ಉದ್ದಕ್ಕೂ ಮಾಡಿದ್ವಿ.
ಆದರೆ ಈ ಸರ್ತಿ ಕೆಲವು ನಿರ್ಬಂಧಗಳು ಪೊಲೀಸ್ ಇಲಾಖೆ ನಮಗೆ ವಿಧಿಸಿದೆ. ಯಾಕೆಂದರೆ ಕೆಲವು ಫ್ರೀ ಮೂವ್ಮೆಂಟ್ ಆಫ್ ವೆಹಿಕಲ್ಲು, ಆ್ಯಂಬುಲೆನ್ಸು ಇದೆಲ್ಲ ಆಗೋ ದೃಷ್ಟಿಯಿಂದ ಆ ಶೇಷಾದ್ರಿಪುರಂ ಫ್ಲೈಓವರ್ ಕೆಳಗೆ ಈ ಸರ್ತಿ ನಾವು ಮಾಡ್ತಾಯಿಲ್ಲ. ಹಾಗಾಗಿ ಈ ಸರ್ತಿ ಹೋದ ಸರ್ತಿಗಿಂತ ಈ ಸರ್ತಿ ಸ್ವಲ್ಪ ಕಡಿಮೆ ಜನಕ್ಕೆ ಅಕಾಮಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಸರ್ತಿ 1420 ಜನರಿಗೆ ಮಾತ್ರ ಅಕಾಮಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ 3177ರಲ್ಲಿ. ಇದರಲ್ಲಿ ಸೀನಿಯರ್ ಸಿಟಿಸನ್ಸು 189 ಜನ, ಸ್ಪೆಷಲಿ ಏಬಲ್ಡ್ ಆರ್ಟಿಸ್ಟು 152 ಜನ. ಸ್ಪೆಷಲಿ ಏಬಲ್ಡ್ ಬಹುತೇಕ ನಾವು ಅದನ್ನ ಯಾರಿಗೂ ಕೂಡ ನಿರಾಕರಣೆ ಮಾಡಿಲ್ಲ. ಯಾರ್ಯಾರು ಹಾಕಿದಾರೋ ಎಲ್ಲೋ ಕೆಲವರು ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅವ್ರ ಮೂಮೆಂಟೇ ಕಷ್ಟನ ಆ ಥರದ್ದೇನಾದ್ರು ಪರಿಸ್ಥಿತಿ ಇದ್ರೆ ಬಿಟ್ಟರೆ ಬಹುತೇಕ ಸ್ಪೆಷಲಿ ಏಬಲ್ಡ್ ಎಲ್ಲರಿಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ವಿ 152 ಜನಕ್ಕೆ. ಹಾಬಿ ಆರ್ಟಿಸ್ಟ್ಗಳಿಗೆ 292 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಪ್ರೊಫೆಷನಲ್ ಆರ್ಟಿಸ್ಟ್ಗಳು 769 ಜನ ಇದ್ದಾರೆ. ಆರ್ಟ್ ಇನ್ಸ್ಟಿಟ್ಯೂಷನ್ಸು 18 ಆರ್ಟ್ ಇನ್ಸ್ಟಿಟ್ಯೂಷನ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇದರಲ್ಲಿ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ಜನ ಅರ್ಜಿ ಹಾಕಿದ್ರು, ಅವರಿಗೆ ಎಷ್ಟು ಜನ ಹಾಕಿದ್ರು, ಎಷ್ಟು ಜನ ಯಾವ್ಯಾವ ರಾಜ್ಯದಿಂದ ಕನ್ಸಿಡರ್ ಮಾಡಿದ್ದೀವಿ ಅನ್ನೋ ವಿವರಗಳನ್ನು ನಿಮಗೆ ಈಗಾಗಲೇ ಕೊಟ್ಟಿದೆ. ಅದನ್ನು ಮತ್ತೆ ನಾನು ಪುನರಾವರ್ತನೆ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಅದನ್ನು ನೀವು ನೋಡ್ಕೊಳ್ಬೋದು, ದಯವಿಟ್ಟು ಅದನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಸೀನಿಯರ್ ಸಿಟಿಜನ್ಸಿಗೆ ನಾವೊಂದು ಡೆಡಿಕೇಟೆಡ್ ಏರಿಯಾನ ಇರೋರಿಗೆ ಮತ್ತು ಸೀನಿಯರ್ ಸಿಟಿಜನ್ಸಿಗೆ ನಾವೊಂದು ಡೆಡಿಕೇಟೆಡ್ ಏರಿಯಾನ ನಮ್ಮ ಸೇವಾದಳದ ಆವರಣದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ, ಯಾಕೆಂದರೆ ಅವರಿಗೆ ರೆಸ್ಟ್ ರೂಮ್ ಫೆಸಿಲಿಟೀಸು, ಫುಡ್ ಕೋರ್ಟ್ಗಳು ಇವೆಲ್ಲವೂ ಕೂಡ ಹತ್ತಿರದಲ್ಲೇ ಇರಲಿ. ಇಲ್ಲ ಅಂದರೆ ಅವರು ರಸ್ತೆ ದಾಟೋಂಥದ್ದು ಕಷ್ಟ ಆಗ್ತದೆ ಅವರಿಗೆ, ಆ ಕಡೆ ಈ ಕಡೆ ಹೋಗೋಂಥದ್ದು. ನಮ್ಮ ಆವರಣದೊಳಗೆ ಕೊಟ್ಟರೆ ನಮ್ಮ ರೆಸ್ಟ್ ರೂಮ್ಗಳು ಮತ್ತೊಂದು ಭಾಳ ಮೆಟ್ಲುಗಳು ಇವೆಲ್ಲ ಇರೋ ಕಾರಣಕ್ಕೋಸ್ಕರ, ದೂರನೂ ಇರೋ ಕಾರಣಕ್ಕೋಸ್ಕರ ಬೇಡ ಅಂಥೇಳಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಸ್ಪೆಷಲಿ ಏಬಲ್ಡ್ ಜನಗಳಿಗೆ ಅದೊಂದು ಮಾಡಿದ್ದೇವೆ. ಈ ಇದರಲ್ಲಿ ಭಾಗವಹಿಸ್ತಕ್ಕಂಥವ್ರ ಸಂಖ್ಯೆ ಭಾಳ ದೊಡ್ಡದಿದೆ, ಆಯ್ಕೆ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಆಸಕ್ತಿ ತೋರಿದಂಥವರಿಗೆ ಡಿಸಪಾಯಿಂಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿಯ ಚಿತ್ರಸಂತೆಯನ್ನು ಫಸ್ಟ್ ಟೈಮ್ ನಾವು ಸೈಮಲ್ಟೇನಿಯಸ್ಲಿ ಕೋವಿಡ್ ಸಂದರ್ಭದಲ್ಲಿ ಒಂದು ಸರ್ತಿ ಆನ್ಲೈನ್ ಮಾಡಿದ್ವಿ. ಅದಾದ ನಂತರ ಮಾಡಿರಲಿಲ್ಲ ಒಂದೇ ವರ್ಷ. ಅದಾದ ನಂತರ ಈ ವರ್ಷ ನಾವು ಹೈಬ್ರಿಡ್ ಸಿಸ್ಟಮನ್ನು ಮಾಡ್ತಾಯಿದ್ದೇವೆ. ಒಂದು ಫಿಸಿಕಲಿ ಚಿತ್ರಸಂತೆಯೂ ಇಲ್ಲಿ ನಡೀತದೆ. ಯಾರ್ಯಾರಿಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅವರಷ್ಟೂ ಜನರಿಗೆ ಆನ್ಲೈನಲ್ಲಿ ಅವರ 10 ಕಲಾಕೃತಿಗಳನ್ನ ಅಪ್ಲೋಡ್ ಮಾಡೋಕ್ಕೆ ಈಗಾಗಲೇ ಮೆಸೇಜ್ ಕೊಟ್ಟಿದ್ವಿ. ಆ ಕಲಾಕೃತಿಗಳನ್ನ ಅಪ್ಲೋಡ್ ಮಾಡಿ ಅದನ್ನು 1 ತಿಂಗಳುಗಳ ಕಾಲ, ಜನವರಿ 5ರಿಂದ ಫೆಬ್ರವರಿ 5ರವರೆಗೆ 1 ತಿಂಗಳುಗಳ ಕಾಲ ನಾವು ಅದನ್ನ ಆನ್ಲೈನ್ನಲ್ಲಿ ಪ್ರದರ್ಶನ ಮಾಡ್ತೇವೆ. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜನ್ನು ನಾವು ವಿಧಿಸೋದಿಲ್ಲ. ಅವರಷ್ಟೂ ಜನ ಭಾಗವಹಿಸ್ಬೋದು. ಆಮೇಲೆ ಯಾವುದೇ ಅದಕ್ಕೆ ಪ್ರತ್ಯೇಕ ಶುಲ್ಕವನ್ನು ಕೊಡಬೇಕಾಗಿಲ್ಲ. ಅದರಲ್ಲಿ ಆನ್ಲೈನಲ್ಲಿ ಅವರು ಭಾಗವಹಿಸೋಂಥವರಿಗೆ ಆನ್ಲೈನಲ್ಲೇ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ಕೂಡ ಈ ಸರ್ತಿ ಫಸ್ಟ್ ಟೈಮ್ ನಾವು ಮಾಡಿಕೊಟ್ಟಿದ್ದೇವೆ. ಆನ್ಲೈನಲ್ಲೇ ಭಾಗವಹಿಸ್ಬೋದು, 1 ತಿಂಗಳುಗಳ ಕಾಲ ಭಾಗವಹಿಸ್ಬೋದು ಮತ್ತು ಅದರಲ್ಲೇ ಮಾರಾಟ ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಎಲ್ಲವೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ಫಿಸಿಕಲ್ ಚಿತ್ರಸಂತೆ ಇರ್ಬೋದು ಅಥವಾ ಆನ್ಲೈನ್ ಚಿತ್ರಸಂತೆ ಇರ್ಬೋದು. ಇವೆರಡರಲ್ಲೂ ಕೂಡ ಯಾವುದೇ ಕಲಾಕೃತಿ ಯಾರೇ ಮಾರಾಟ ಮಾಡಿದರೂ ಕೂಡ ಚಿತ್ರಕಲಾ ಪರಿಷತ್ತು ಅದಕ್ಕೆ ಯಾವುದೇ ಕಮಿಷನನ್ನು ತೆಗೆದುಕೊಳ್ಳೋದಿಲ್ಲ. ಅದು ಆರ್ಟಿಸ್ಟು ಮತ್ತು ಆರ್ಟ್ ಲವರ್ಗಳು ಬೈಯರ್ ಮಧ್ಯೆ, ಸೆಲ್ಲರು ಮತ್ತು ಬೈಯರ್ ಮಧ್ಯೆ ಇರ್ತದೆ ಹೊರತಾಗಿ ಅದು ಎಷ್ಟು ವ್ಯಾಲ್ಯೂ ಖರ್ಚಾಯಿತು, ಏನಾಯಿತು, ಅದಕ್ಕೇನು ಬಂತು ಅದ್ರ ಬಗ್ಗೆ ನಾವು ಹೆಚ್ಚು ಇದು ಆಸಕ್ತಿ ವಹಿಸಿಲ್ಲ ಅಥವಾ ಯಾವುದೇ ನಾವು ಕಮಿಷನ್ನ ಕಲೆಕ್ಟ್ ಮಾಡ್ತಾಯಿಲ್ಲ. ಬಹುತೇಕ ಭಾರತ ದೇಶದಲ್ಲಿ ಎಲ್ಲಿ ಹೋದರೂ ಕೂಡ ಯಾವುದೇ ಗ್ಯಾಲರಿನಲ್ಲಿ ಎಕ್ಸಿಬಿಟ್ ಆಗ್ತಕ್ಕಂಥ ಆರ್ಟ್ ವರ್ಕ್ಗಳು ಸೇಲ್ ಆದರೆ ಅದು ಕಮಿಷನ್ ಪಡೆಯುವಂಥದ್ದು ಒಂದು ಪದ್ಧತಿ ಇಡೀ ಪ್ರಪಂಚದಲ್ಲೆಲ್ಲ ಇದೆ. ಬಹುತೇಕ ಚಿತ್ರಕಲಾ ಪರಿಷತ್ತು ಒಂದೇ ಎಕ್ಸೆಪ್ಷನ್ ಅದಕ್ಕೆ. ನಮ್ಮ ಗ್ಯಾಲರಿಗಳಲ್ಲಿ ಎಕ್ಸಿಬಿಷನ್ ಮಾಡಲಿ ಯಾರು ಬೇಕಾದರೂ, ಈ ಗ್ಯಾಲರಿನೂ ಸೇರಿದಾಗೆ ಅಥವಾ ಯಾವುದರಲ್ಲೇ ಮಾಡಲಿ, ಯಾವುದರಲ್ಲೂ ಕೂಡ ಯಾವುದೇ ಕಮಿಷನ್ ನಾವು ತೆಗೆದುಕೊಳ್ಳೋಂಥ ಪದ್ಧತಿ ಮೊದಲಿಂದಲೂ ಇಲ್ಲ, ಈಗಲೂ ಇಲ್ಲ ಮತ್ತು ಮುಂದೇನೂ ಕೂಡ ಅದು ಇರೋದಿಲ್ಲ. ನಮ್ಮ ಆರ್ಟ್ ಮಾಡಿ ನಮ್ಮ ಸೆಕ್ಷನ್ ಏನಿದೆ ಸೇಲ್ಸ್ ಸೆಕ್ಷನು, ಅಲ್ಲಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಆರ್ಟಿಸ್ಟ್ಗಳ ವಿವರಗಳನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ಇನ್ನುಳಿದಾಗೆ ಇದಕ್ಕೆ ಒಂದು ಪೋರ್ಟಲನ್ನೇ ಕ್ರಿಯೇಟ್ ಮಾಡಿದ್ವಿ. ಆ ಪೋರ್ಟಲ್ನ ವಿವರನೂ ಕೊಟ್ಟಿದ್ದು. ದಯವಿಟ್ಟು ಇದನ್ನು ನೀವು ಪ್ರಕಟಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. 2 ವಿನಂತಿ ಇದೆ ಮಾತ್ರ. ಒಂದು, ಇದು ರಾಷ್ಟ್ರಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತು ಇಡೀ ದೇಶದಲ್ಲಿ ಅಪರೂಪವಾಗಿರೋಂಥ ಕಾರ್ಯಕ್ರಮ ಆಗಿರೋದ್ರಿಂದ ಮುದ್ರಣ ಮಾಧ್ಯಮದವರಲ್ಲಿ ವಿಶೇಷವಾಗಿ ನನ್ನದೊಂದು ವಿನಂತಿ ಅಂದರೆ ಎಲ್ಲ ಎಡಿಷನ್ಗಳಿಗೂ ಹಾಕಿ ಅಂತ. ಇದು ಬೆಂಗಳೂರಿನ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದು ನಮ್ಮ ರಾಜ್ಯದವರು ಕೂಡ ಭಾಳ ಜನ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ 22 ರಾಜ್ಯಗಳಿಂದ ಬರೋರು ಇದ್ದಾರೆ, ನೋಡೋರು ಇದ್ದಾರೆ.
ಕಲಾವಿದರು ಬರ್ತಾರೆ, ಕಲಾಸಕ್ತರು ಬರ್ತಾರೆ, ಗ್ಯಾಲರಿಯವರು ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಇದನ್ನು ಕೊಳ್ಳಲಿಕ್ಕೆ ಮತ್ತು ನೋಡಲಿಕ್ಕೆ. ಹಾಗೆ ಇದೊಂದು ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮವಾಗಿ ಕಳೆದ 22 ವರ್ಷದಲ್ಲಿ ಇದು ಬೆಳೆದಿರೋದ್ರಿಂದ ಇದೊಂದು ರಾಷ್ಟ್ರದಲ್ಲಿ ಅಭೂತಪೂರ್ವವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ದೆಹಲಿನಲ್ಲೊಂದು ನಡೀತಾ ಇತ್ತು, ಏನದು ಅಲ್ಲ ಗೋಡ ಅಂತೇಳಿ ಕಾಲಾಗೋಡ ಅಲ್ಲೇನ್ರಿ ಮನ್ ಕಾಲಾಗೋಡ ಅಂಥೇಳಿ ಒಂದು ಕಾಲದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಬಾಂಬೆನಲ್ಲಿ ದೆಹಲಿನಲ್ಲಿ ನಡೀತಾ ಇತ್ತು. ಬಟ್ ಆದರೆ ಈಗ ಅಲ್ಲಿ ಚಿತ್ರಕಲೆ ಬಗ್ಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಇಲ್ಲದೆ ಬೇರೆ ಬೇರೆ ರೀತಿಯ ಪ್ರದರ್ಶನ ನಡೀತಾ ಇದೆ. ಆದರೆ ಇದಂತೂ ಒಂದು ಯುನಿಕ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಪೋರ್ಟಲ್ನಲ್ಲಿ ಯಾರು ಕೂಡ ಇದಕ್ಕೆ ಆನ್ಲೈನಲ್ಲಿ ಭಾಗವಹಿಸೋರಿಗೆ ಅನುಕೂಲ ಆಗೋದಕ್ಕೋಸ್ಕರ ಅದನ್ನು ಈ ಸರ್ತಿ ಒಂದು ಪೋರ್ಟಲ್ನು ಕೂಡ ರೆಡಿ ಮಾಡಿ ಅದರಲ್ಲಿ ಬೇಕಾಗಿರ್ತಕ್ಕಂಥ ವಿವರಗಳನ್ನ ಅದರಲ್ಲೆಲ್ಲ ಕೊಟ್ಟಿದ್ದೇವೆ. ಅದ್ರ ಮುಖಾಂತರ ಅವರು ಆನ್ಲೈನ್ನಲ್ಲೇ ಯಾವುದೇ ಫೀಸ್ ಇಲ್ಲದೆ ಅವರು ಅದರಲ್ಲಿ ನೋಂದಣಿ ಮಾಡಿಕೊಳ್ಳಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶಗಳು ಅದರಲ್ಲಿ ಮಾಡಿಕೊಟ್ಟಿದ್ದೇವೆ. ಇನ್ನು ವರ್ಷ ಮಾಡ್ತಾ ಇರುವಂಥ ಅದಕ್ಕೆ ಬೇಕಾಗಿರುವಂಥ ಸೆಕ್ಯೂರಿಟಿ ಮೆಜರ್ಸು ಏನೇನು ಮಾಡಬೇಕು, ಎಕ್ಸ್ಟ್ರಾ CCTVಗಳನ್ನ ಹಾಕುವಂಥದ್ದು, ಆಮೇಲೆ ATMಗಳ ವ್ಯವಸ್ಥೆ ಮಾಡುವಂಥದ್ದು, ಮತ್ತು ಎಕ್ಸ್ಟ್ರಾ ಪೊಲೀಸ್ ಫೋರ್ಸು ಹಾಕುವಂಥದ್ದು, ಮತ್ತು ಫುಡ್ ಕೋರ್ಟ್ಗಳನ್ನ ಮಾಡುವಂಥದ್ದು, ಅದಾದ ನಂತರ ಮೊಬೈಲ್ ಟಾಯ್ಲೆಟ್ಗಳನ್ನ ಇನ್ಸ್ಟಾಲ್ ಮಾಡುವಂಥದ್ದು, ಜೊತೆಗೆ ಹಿರಿಯ ನಾಗರಿಕರಿಗೆ ಅಥವಾ ಫಿಸಿಕಲಿ ಚಾಲೆಂಜರ್ ಯಾರಾದರೂ ಬಂದರೆ ಅವರಿಗೆ ಬಗ್ಗಿಗಳಲ್ಲಿ ಓಡಾಟ ಮಾಡಲಿಕ್ಕೆ ಬಗ್ಗಿಗಳ ವ್ಯವಸ್ಥೆ ಮಾಡುವಂಥದ್ದು, ಆ್ಯಂಬುಲೆನ್ಸ್ಗಳ ವ್ಯವಸ್ಥೆ ಅಕಸ್ಮಾತ್ ಬೇಕಾದರೆ ಆ್ಯಂಬುಲೆನ್ಸ್ಗಳ ವ್ಯವಸ್ಥೆ ಮಾಡುವಂಥದ್ದು, ಜೊತೆಗೆ ಒಂದು ಹಾಸ್ಪಿಟ್ಲಲ್ಲಿ 1-2 ಹಾಸ್ಪಿಟ್ಲಲ್ಲಿ ರಿಸರ್ವ್ ಇಟ್ಟಿರೋದು ಎಮರ್ಜೆನ್ಸಿಗಳಿಗೆ ಬೇಕಾದರೆ ಅದು ಮಾಡೋದು. ಈ ರೀತಿ ಒಂದು ಉದ್ದ ಪಟ್ಟಿಯನ್ನು ನಾನು ನಿಮಗೆಲ್ಲ ಕೊಟ್ಟಿದ್ದೇನೆ. ಅದನ್ನು ನೀವು ಅದು ಅಷ್ಟನ್ನು ಕೂಡ ಪ್ರತಿ ವರ್ಷದಂತೆ ಈ ಸರ್ತಿನೂ ಕೂಡ ನಾವು ಮಾಡ್ತೇವೆ. ಅದ್ರ ಜೊತೆಗೆ ಪ್ರತಿ ವರ್ಷದಂತೆ ಈ ಸರ್ತಿನೂ ಕೂಡ ಅದಕ್ಕೆ ಪೋರ್ಟ್ರೇಟ್ ಮಾಡೋಂಥವ್ರು, ಮತ್ತೊಂದು ಮಾಡೋಂಥವ್ರು, ಈ ರೀತಿ ಮಾಡೋಂಥ ಕಲಾವಿದರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ಚಿತ್ರಕಲಾ ಪರಿಷತ್ನ ಗ್ಯಾಲ್ರಿಗಳು ನಮ್ಮದು ಏನಿದ್ದಾವೆ ಆ ಗ್ಯಾಲ್ರಿಗಳಲ್ಲಿ ನಮ್ಮ ಹಿರಿಯ ಕಲಾವಿದರ ಮತ್ತು ನಮ್ಮ ಫ್ಯಾಕಲ್ಟಿ ಮೆಂಬರ್ಸ ಕಲಾಕೃತಿಗಳನ್ನ ಈ ಸರ್ತಿ ಪ್ರದರ್ಶನ ಮಾಡ್ತಾಯಿದ್ದೆ. ಒಂದು 10 ದಿನಗಳ ಕಾಲ ಆ ಒಂದು ಪ್ರದರ್ಶನ ನಮ್ಮ ಗ್ಯಾಲರಿಗಳಲ್ಲಿ ಇರ್ತದೆ. ಅದನ್ನು ಅದ್ರ ಜೊತೆಗೆ ಕಳೆದ ವರ್ಷದಿಂದ ನಾವೊಂದು ಹೊಸ ಇದನ್ನು ಮಾಡಿದ್ವಿ. ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಒಂದು ಸಮಸ್ಯೆ ಇರೋದ್ರ ಕಾರಣಕ್ಕೋಸ್ಕರ ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡು, ಆಮೇಲೆ ಮೆಟ್ರೋ ಸ್ಟೇಷನ್ಸು ಮಂತ್ರಿ ಮಾಲು ಮತ್ತು ವಿಧಾನಸೌಧ, ಅದಾದ ನಂತರ ಶಿವಾಜಿನಗರ, ಈ ಥರ ಕೆಲವೊಂದು 4-5 ಜಾಗಗಳಿಂದ ನಿರಂತರವಾಗಿ ಶಟ್ಲ್ ಬಸ್ಗಳನ್ನ ಓಡಿಸ್ಲಿಕ್ಕೆ BMTC ಅವರು ಒಪ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಹತ್ರ ಹೋದ ಸರ್ತಿನೂ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವರು ಅದಕ್ಕೆ ಒಪ್ಕೊಂಡಿದ್ದರು. ಈ ವರ್ಷವೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ನಿರಂತರವಾಗಿ ಶಟ್ಲ್ ಬಸ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ. ಹಾಗಾಗಿ ಪಾರ್ಕಿಂಗಿನ ಸಮಸ್ಯೆ ಇದೆ ಅಂತ ಇಲ್ಲಿ ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡೋಂಥವ್ರು ಅವರು ಎಲ್ಲಿ ಅನುಕೂಲ ಆಗ್ತದೋ ಅಲ್ಲಿ ಪಾರ್ಕಿಂಗ್ ಮಾಡಿ ಮೆಟ್ರೋದಲ್ಲಿ ಅಥವಾ BMTCನಲ್ಲಿ ಬಂದರೆ ಆ ಜಾಗದಿಂದ ಚಿತ್ರಕಲಾ ಪರಿಷತ್ ಶಿವಾನಂದ ಸ್ಟೋರ್ ಅವರಿಗೂ ಮತ್ತು ಆ ಕಡೆ ವಿಂಡ್ಸರ್ ಮ್ಯಾನರ್ ಸರ್ಕಲ್ ಅವರಿಗೂ ಬಸ್ಗಳಲ್ಲಿ ಬರಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶ ಇದೆ. ಇಷ್ಟು ಈ ಸರಿಯ ಚಿತ್ರಸಂತೆ ವಿಚಾರದಲ್ಲಿ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಬೇಕಾಗಿರ್ತಕ್ಕಂಥ ವಿವರಗಳು. ಇದ್ರ ಜೊತೆಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಾಗಿದ್ದರೆ ಅದನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಡೆಕೋರೇಷನ್ ಎಲ್ಲ ಇರ್ತದೆ, ನಮ್ಮ ಮೇನ್ ಗೇಟಿಂದ ಹಿಡಿದು ಇಲ್ಲಿವರೆಗೆ ಅದೇ ಡೆಕೋರೇಷನ್ ಇರ್ತದೆ. ಆಮೇಲೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಹೆಣ್ಣು ಮಕ್ಕಳನ್ನು ಎಂಪವರ್ ಮಾಡಲಿಕ್ಕೋಸ್ಕರ ಯಾರ್ಯಾರು ದುಡಿದಿದ್ದಾರೆ, ಭಾಳ 100 ವರ್ಷಗಳಿಂದ ಭಾಳ ಜನ ದುಡಿದಿದ್ದಾರೆ, ಅವರ ಚಿತ್ರಗಳನ್ನು ಪ್ರದರ್ಶನ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಅದನ್ನೆಲ್ಲ ನಮ್ಮ ಕಾಲೇಜಿನ ಡೇ ಕಾಲೇಜು ಮತ್ತು ಈವ್ನಿಂಗ್ ಕಾಲೇಜಿನವರು ಸೇರಿ ಅದನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ಅವರು ಆ ಮಹಾನುಭಾವರುಗಳು ಯಾರ್ಯಾರಿದ್ದಾರೆ ಹೆಣ್ಣುಮಕ್ಕಳು ಕೂಡ ಇದು ಮಾಡ್ತಾಯಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಅವರು ಇರ್ಬೋದು, ಅನೇಕ ಜನ, ಭಾಳ ಜನ ಇದಕ್ಕೆ ಹೆಣ್ಣುಮಕ್ಕಳ ಎಂಪವರ್ಮೆಂಟಿಗೋಸ್ಕರ ದುಡಿದಿರ್ತಕ್ಕಂಥವ್ರು ಇದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಇರ್ಬೋದು, ಭಾಳ ಜನ ಇದ್ದಾರೆ. ಒಂದು ದೊಡ್ಡ ಪಟ್ಟಿನಿದೆ. ಅವರೆಲ್ಲರ ಚಿತ್ರಗಳನ್ನು ನಾವು ತೂಗು ಹಾಕ್ತೇವೆ. ಯಾಕಂದರೆ ಅವ್ರಿಗೊಂದು ಗೌರವ ಕೊಟ್ಟು ಭಾಳ 100 ವರ್ಷಗಳ ಹಿಂದೆ ಸತಿ ಸಾಗಮನ ಪದ್ಧತಿ ಇದ್ದಂಥ ಸಂದರ್ಭದಲ್ಲಿ, ಹೆಣ್ಣು ಮಕ್ಕಳನ್ನು ಕೊಲ್ತಾ ಇದ್ದಂಥ ಸಂದರ್ಭದಲ್ಲಿ, ಮಗು ಹುಟ್ಟಿದರೆ ಈ ಥರದ್ದೆಲ್ಲ, ಬಾಲ್ಯ ವಿವಾಹ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ, ಆಮೇಲೆ ವಿಧವಾ ವಿವಾಹ ನಿಷೇಧ ಆದಂಥ ಸಂದರ್ಭದಲ್ಲಿ, ಈ ಥರದ ಅನೇಕ ಸಾಮಾಜಿಕವಾಗಿರ್ತಕ್ಕಂಥ ಪಾತಕದ ಕೆಲಸಗಳನ್ನ ಮಾಡ್ತಾಯಿದ್ದಂಥ ಒಂದು ಇತಿಹಾಸ ಈ ದೇಶಕ್ಕೂ ಇದೆ. ಅದನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟವ್ರ ಜೊತೆಗೆ ನಾವು ಮಧ್ಯದಲ್ಲಿ ದುಡಿತಾ ಇರುವಂಥ ಹೆಣ್ಣುಮಗಳು ಮತ್ತು ಈಗ ಎಂಪವರ್ ಆಗಿರ್ತಕ್ಕಂಥ ಹೆಣ್ಣುಮಗಳ ಚಿತ್ರದ ಮಧ್ಯದಲ್ಲಿ
ನಾವು ಕಾನ್ಸ್ಟಿಟ್ಯೂಷನ್ ಹಾಕ್ತಾಯಿದ್ವಿ. ಒಂದು ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ನ ಈ ಸರ್ತಿ ನಮ್ಮ ಹಿಂದುಗಡೆ ಭಿತ್ತಿ ಚಿತ್ರದಲ್ಲಿ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಏನು ತೋರಿಸ್ತದೆ ಕಾನ್ಸ್ಟಿಟ್ಯೂಷನ್ನು ಅಂತೇಳಂದರೆ ಪ್ರಿಯಾಂಬಲು ಎಲ್ಲರೂ ಸಮಾನರು ಅಂತಕ್ಕಂಥದ್ದು. ಆ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲಲ್ಲಿ ಎಲ್ಲರೂ ಹೇಳ್ತಾರೆ ಎಲ್ರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶ, ಸಮಾನವಾಗಿರ್ತಕ್ಕ ಗೌರವ ಮತ್ತು ಸಮಾನವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇವೆಲ್ಲವೂ ಇದೆ ಅನ್ನೋದನ್ನು ಏನು ಹೇಳ್ತದೆ. ಹಾಗೆ ಒಂದು ಕಡೆ ದುಡಿತಾ ಇರುವಂಥ ಸಣ್ಣ ಹೆಣ್ಣುಮಕ್ಕಳು, ಇನ್ನೊಂದು ಕಡೆ ಎಂಪವರ್ ಆಗಿ ಡಾಕ್ಟ್ರೋ, ಇಂಜಿನಿಯರೋ, ಕಲಾವಿದರೋ, ಮತ್ತೊಂದು ಆದಂಥ ಹೆಣ್ಣುಮಕ್ಕಳು, ಅದ್ರ ಮಧ್ಯದಲ್ಲಿ ಕಾನ್ಸ್ಟಿಟ್ಯೂಷನ್ ಕಾರಣದಿಂದಾಗಿ ಅವರಿಗೆ ಆ ರೀತಿಯ ಒಂದು ಅವಕಾಶಗಳು ಸಿಕ್ಕಿದ್ದಾವೆ ಅನ್ನೋದನ್ನ ಡೆಪಿಕ್ಟ್ ಮಾಡಿ ಈ ಸರ್ತಿ ಸ್ವಲ್ಪ ಅರ್ಥಪೂರ್ಣವಾಗಿ ಒಂದು ಸಂದೇಶ ಸಮಾಜಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯ ಒಂದು ಹಿಂದೆ ನಮ್ಮ ಮೇನ್ ಸ್ಟೇಜ್ ಏನಿದೆ ಮಧ್ಯದಲ್ಲಿ ಹಾಕ್ತೀವಲ್ಲ ಅದ್ರ ಹಿಂಭಾಗದ ವಾಲ್ ಅದು ಆ ಥರ ಇರ್ತದೆ.